ನೀವೇನು 2 ಫೋನ್ ಇಟ್ಕೊಂಡಿದ್ದೀರಾ? Ada, one is for professional contacts and the other one is personal. ಸದ್ಯ ದೀಪನ್ ಫೋನ್ಗೆ ಕವರ್ ಬದಲಾಯಿಸಿದ್ ಒಳ್ಳೇದಾಯ್ತು. ಚಿರಾಗ್, ಎನಿವೇಸ್ ಇಷ್ಟು ದೂರ ಬಂದಿದ್ದೀರಾ, ಲಾಂಗ್ ಡ್ರೈವ್ ಹೋಗೋಣ. ನೋಡಿ, ನನಗೆ ಅದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ಅಲ್ಲ, ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಎನಿವೇಸ್ ನಾವಿಬ್ರು ಮುಂದೆ ಏನು ಹೇಳ್ಬಿಡಿ, ಚೆನ್ನಾಗಿರಲ್ಲ. ನೀವು ನನ್ನ ಮನ್ಸು ಗೆದ್ದು ನನ್ನ ಮದುವೆ ಆಗ್ಬೋದು ಅಂತ ಏನಾದರೂ ಅಂದ್ಕೊಂಡಿದ್ರೆ ಅಂತ ಯೋಚನೆ ಇಲ್ಲಿಗೆ ಬಿಟ್ಬಿಡೋದು ಒಳ್ಳೇದು. ಅಪ್ಪ ಕರೆದ್ರಂತೆ, ಈಗ ಹೇಗಿದ್ದೀರಾ? ನಿನ್ನೆ ಯಾಕೆ ಇದ್ದಕ್ಕಿದ್ದಂತೆ ನಿಮ್ಮ ಆರೋಗ್ಯ ಏರುಪೇರಾಯಿತು? ಅಪ್ಪ, ಏನೋ ವಿಷಯ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಿದ್ದೀರಾ ಅನ್ಸುತ್ತೆ. ಅದೇನಂತ ಹೇಳಿ, ನಿಮ್ಮ ಆಸೆ ಏನಿದ್ರು ನಾನು ನೆರವೇರಿಸ್ತೀನಿ. ಅಪ್ಪ ಏನೋ ಹೇಳ್ತಿದ್ದಾರೆ. ದಿಶಾ ಅವ್ರ ಫೋಟೋ ನನಗೆ ಯಾಕೆ ಕೊಡ್ತಿದ್ಯಾ? ನೀನು ದಿಶನ್ ಮದ್ವೆ ಆಗ್ಬೇಕು ಅನ್ನೋದು ಅಪ್ಪನ ಆಸೆ. ಅಚ್ಚಿ, ಏನ್ ಹೇಳ್ತಿದ್ಯಾ? ನೀವೆಲ್ಲ ದೀಪ ಅವ್ರು ಇಲ್ಲ ಅಂತ ಅನ್ಕೊಂಡಿದ್ದೀರ, ಆದ್ರೆ ನಾನು ಹಾಗೆ ಅನ್ಕೊಂಡಿಲ್ಲ. ಇಂಥ ಸಮಯದಲ್ಲಿ ದಿಶಾ ಅವ್ರನ್ನ ಮದುವೆ ಆಗು ಅಂತ ಹೇಳ್ತಿದ್ಯಲ್ಲ, ಇದೆಲ್ಲ ನಿಮಗೆ ಸರಿ ಅನ್ಸುತ್ತಾ? ನನಗೆ ದಿಶಾ ಅವ್ರ ಮೇಲೆ ಯಾವ ಫೀಲಿಂಗ್ಸು ಇಲ್ಲ. ದೀಪ ಅವರೇ ನನ್ನ ಹೆಂಡತಿ, ಅವ್ರು ಬಿಟ್ಟು ನಾನು ಬೇರೆ ಯಾರನ್ನೂ ಮದುವೆ ಆಗಲ್ಲ. ಈ ವಿಷಯದಲ್ಲಿ ನನಗೆ ಫೋರ್ಸ್ ಮಾಡಬೇಡ. ಅದೆಂಥದ್ದೇ ಸಂದರ್ಭ ಬರಲಿಲ್ಲ, ಇಂಥದ್ದನ್ನು ಮಾಡು ಅಂತ ನೀವು ಕೈ ತೋರಿಸಿ ಹೇಳಿದ್ದನ್ನ ತಲೆಗೆ ಹೊತ್ಕೊಂಡು ಮಾಡ್ತೀನಿ. ಹೇಳಿದ್ದನ್ನ ಯಾವುದೇ ಕಾರಣಕ್ಕೂ ಆಗಲ್ಲ ಅಂತ ಹೇಳಲ್ಲ. ಇದು ನಿಮ್ಮ ಮಗನಾಗಿ ನಾನು ನಿಮಗೆ ಕೊಡ್ತಿರೋ ಪ್ರಾಮಿಸ್. ನೀವು ಏನು ಹೇಳಿದ್ರು ಕೇಳ್ತೀನಿ, ನಿಮ್ಮ ಮಾತು ನಡೆಸ್ಕೊಡ್ತೀನಿ ಅಂತ ಅವತ್ತು ನಾನು ನಿಮಗೆ ಮಾತು ಕೊಟ್ಟಿದ್ದೆ. ಆದರೆ ನನ್ನ ಮದುವೆವರೆಗೂ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಮನ್ಸಿಗೆ ಇಷ್ಟ ಇಲ್ಲದೆ ಬಲವಂತಕ್ಕೋಸ್ಕರ ಏನಾದರೂ ಮಾಡಿದ್ರೆ ಅದು ಯಾರಿಗೂ ಒಳ್ಳೇದಲ್ಲ ಅಪ್ಪ. ಚಿರು, ನಿನ್ನ ಪರಿಸ್ಥಿತಿ ನಮಗೆ ಅರ್ಥ ಆಗತ್ತೆ. ಆದ್ರೆ ಅಪ್ಪನ ಆರೋಗ್ಯನೂ ಸರಿಯಿಲ್ಲ ಅನ್ನೋದು ನಿನಗೆ ಗೊತ್ತಲ್ವಾ? ಏನಾಯ್ತು ಅಂತ ನೀನೇ ನೋಡಿದ್ಯಾ. ನೀಗ ದಿಶನ್ನ ಮದ್ವೆ ಆಗಲ್ಲ ಅಂತ ಹೇಳಿದ್ರೆ ಅಪ್ಪನ ಮನ್ಸಿಗೆ ಆಘಾತ ಆಗ್ಬಹುದು. ಅಪ್ಪಂಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅದಕ್ಕೆ ನೀನ್ ಕಾರಣ ಆಗ್ತೀಯ. ಕೆಲವೊಂದ್ಸಲ ನಮ್ಗೆ ಇಷ್ಟ ಇಲ್ಲದೆ ಇದ್ರು ಪರಿಸ್ಥಿತಿಗೆ ಸೋಲ್ಬೇಕಾಗತ್ತೆ ಚಿರು. ನೀನ್ ತಗೊಳ್ಳೋ ನಿರ್ಧಾರದಲ್ಲೇ ಅಪ್ಪನ ಆರೋಗ್ಯ ಅಡಗಿದೆ. ದಯವಿಟ್ಟು ಅವ್ರ ಆಸೆ ನೆರವೇರಿಸಿ. ಆಗ ಅಪ್ಪನೂ ನೆಮ್ಮದಿಯಾಗಿರ್ತಾರೆ, ಈ ಮನೆಗೂ ಒಳ್ಳೇದು. ನಿನ್ನೆಯಿಂದ ಈ ವಿಷಯದ ಬಗ್ಗೆ ಮಾತಾಡು ಅಂತ ಅಪ್ಪ ಹೇಳ್ತಾನೆ ಇದ್ದಾರೆ. ಆದ್ರೆ ನೀನ್ ಒಪ್ತೀಯೋ ಇಲ್ವೋ ಅಂತ ನಾನೇ ಸುಮ್ಮನಾದೆ.
ಆದರೆ ಅಪ್ಪ ನನ್ನ ಮಾತು ಕೇಳ್ತಾನೇ ಇಲ್ಲ. ನೋಡು ಚಿರು, ಈ ಸಮಯದಲ್ಲಿ ಅಪ್ಪನ ಮಾತನ್ನ ನೆರವೇರಿಸೋದು ಮಗನಾಗಿ ನಿನ್ನ ಕರ್ತವ್ಯ. ಚಿರು, ನಿನ್ ದಿಶಾನ ಮದ್ವೆ ಆಗ್ತೀನಿ ಅಂತ ಮಾತು ಕೊಡು ಅಂತ ಹೇಳ್ತಿದ್ದಾರೆ. ನೀವು ಚೆನ್ನಾಗಿರ್ಬೇಕಪ್ಪ. ನೀವು ಆರೋಗ್ಯವಾಗಿರ್ಬೇಕು. ನೀವು ಹೇಳಿದ ಮಾತು ನನ್ನ ನಡೆಸ್ಕೊಡ್ತೀನಿ. ಸದ್ಯಕ್ಕೆ ಇದನ್ನ ಅದಕ್ಕೆ ಹೇಳೋದು ಬೇಡ. ಟೈಮ್ ಕೊಡಿ. ಸದ್ಯ ಚಿರು ದಿಶಾನ ಮದುವೆ ಆಗೋದಕ್ಕೆ ಒಪ್ಕೊಂಡಲ್ಲ. ಇಪ್ಪಂಗೆ ಹೊಸ ಜೀವನ ಸಿಕ್ತಂಗಾಗತ್ತೆ. ಈಪ ದಿಶಾ ಆಗಿ ಮನೆಗೆ ಕಾಲಿಟ್ರೆ ಅವಳು ಏನು ಸಾಧನೆ ಮಾಡಬೇಕು ಅನ್ಕೊಂಡಿದ್ದಾಳೋ ಅದು ಸಾಧಿಸ್ಬೋದು. ಆಗ ಈ ಮನೆನೂ ಉಳಿಯುತ್ತೆ, ಎಲ್ಲರಿಗೂ ನೆಮ್ಮದಿ.